ಕ್ಲಾಸ್ ತೆರಿಗೆ ಕಟ್ಟಲ್ಲ ಸರ್ಕಾರಕ್ಕೆ, ಎಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ವಿ. ಮತ್ತೆ ಏನು ಮಾಡೋದಿದ್ವಿ? ಯಾವುದಕ್ಕೆ ಯಾವುದಕ್ಕಾರ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತಲ್ಲ. ಎಂಥ ಕಷ್ಟದ್ದಾಗಲಿ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ. ಕಾನೂನಲ್ಲೂ ಇರುತ್ತೆ, ಸಂವಿಧಾನದಲ್ಲೂ ಇರುತ್ತೆ. ಅದರ ಉದ್ದೇಶದಿಂದ ನಾನು ಹೇಳೋದು, ಕ್ಯಾಬಿನೆಟ್ ನಿರ್ಣಯಕ್ಕೆ ಯಾರು ಏನು ಕಾನೂನು ಅಡಿಯಲ್ಲೇ ಮಾಡಿ ಸರಿಪ್ಪ ಕಟ್ಬಿಟ್ಟಿದ್ದಾರೆ. ಏನು ಹೊಡಿತೀರಾ? ಒಂದು ಮನೆ ತೆಗಿಯಕ್ಕಾಗಲ್ಲ. ಅಲ್ಲ ಅಧ್ಯಕ್ಷೆ, ಒಂದ್ ನಿಮಿಷ ಅಧ್ಯಕ್ಷ, ಇದು 53 ವರ್ಷದ ಸಮಸ್ಯೆ ಅಧ್ಯಕ್ಷೆ. ಒಂದ್ ನಿಮಿಷ ಗೊತ್ತು, ಗೌಡ್ರು ಹೇಳಿರೋದು ನನಗೆ ಅರ್ಥ ಆಗಿದೆ. ಅದರಲ್ಲೂ ವಿಷಯ 4 ಪುಟ ಬರೆದಿದ್ದಾರೆ, ವಿವರವಾಗಿ ಹೇಳಿದ್ದಾರೆ. ಗೌಡ್ರ ಸಮಯದಲ್ಲಿ ಏನೇನೋ ಪರಿವರ್ತನೆ ಮಾಡ್ತಾ ಇದ್ದಾರೆ, ಈ ಪೋಡಿದು ಬೇರೆ ಬೇರೆದಲ್ಲ. ಆ ರೀತಿ ಇದಕ್ಕೂ ಏನಾದರೂ ಒಂದು ಕಂಡಿಡಿದು ಈ ನಿವಾಸಿಗಳಿಗೆ ಒಂದು ನ್ಯಾಯ ಕೊಡ್ತೀವಿ ಅಂತ ನನ್ನ ಒತ್ತಾಯ. ಸ್ವರೂಪ್ರಕಾಶ್, ಪ್ರಯತ್ನ ಮಾಡ್ತೇನೆ ಸಭಾಧ್ಯಕ್ಷರೇ, ಬಟ್ ಬಹಳ ಜಟಿಲ ಇದೆ, ಆದ್ರೆ ಪ್ರಯತ್ನ ಅಂತೂ ಮಾಡ್ತೇನೆ. ಅಂತಿಮ ಏನು, ಅಟ್ಲೀಸ್ಟ್ ನೀವು ಎಲ್ಲರಿಗಿಂತ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಇದಕ್ಕೆ ಅಂತಿಮ ಏನು? ಸನ್ಮಾನ್ಯ ಸಭಾಧ್ಯಕ್ಷ, ಅಂತಿಮ ಅಂತಿಮ ಒಂದೇ ನಿಮಿಷ. ಅಷ್ಟು ಸ್ಪಷ್ಟ ಪರಿಹಾರ ಇದ್ದಿದ್ರೆ ನಾನು ಹೇಳ್ಬಿಡ್ತಾ ಇದ್ದೆ. ಅಷ್ಟು ಸ್ಪಷ್ಟ ಪರಿಹಾರ ಇದ್ದಿದ್ರೆ ನಾನು ಇಲ್ಲೇ ಉತ್ತರ ಕೊಟ್ಬಿಡ್ತಾ ಇದ್ದೆ. ಯಾಕಂದ್ರೆ ಒಬ್ಬ ಮಂತ್ರಿಗೆ ಸಕಾರಾತ್ಮಕ ಉತ್ತರ ಕೊಡೋದಕ್ಕಿಂತ ಇನ್ನೇನು ಹೆಚ್ಚಿಗೆ ನಾವು ಮಂತ್ರಿಗೆ ಇಲ್ಲಿ ಆತರ ಸ್ಪಷ್ಟತೆ ಇಲ್ಲ. ಪ್ರಯತ್ನ ಮಾಡ್ತೇನೆ ಅಂತ ಅದಕ್ಕೆ ಗೌಡ್ರೆ ರೆವಿನ್ಯೂ ಸೆಕ್ರೆಟರಿನ, ಡಿಸಿನ, ರೆವಿನ್ಯೂ ಕಮಿಷನ್ ಎಲ್ಲ ಕರೆದು ಒಂದು ಮೀಟಿಂಗ್ ಮಾಡಿ. ಖಂಡಿತ ಮೀಟಿಂಗ್ ಮಾಡಿ, ನಾನು ಬರ್ತೀನಿ. ಇದಕ್ಕೇನಾದ್ರೂ ಒಂದು ಪರಿಹಾರ ಕಂಡಿಡಿಯಕ್ಕೆ ನಾವೆಲ್ಲರೂ ಪ್ರಯತ್ನ ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆಗೆ ಉತ್ತರವನ್ನು ಒದಗಿಸಿದರೆ ಇಲ್ಲಿ ಏನು ಒಂದು ಸಮಿತಿಯನ್ನು ರಚನೆ ಮಾಡಿದರೆ ಜನವರಿ 1, 3ನೇ ತಾರೀಕು 2025, ಈಗಾಗಲೇ 1 ವರ್ಷ ಆಯಿತು. ತನಿಖೆ ತಂಡವನ್ನು ರಚಿಸಿ ಒಂದು ವರ್ಷ ಆದರೂ ಕೂಡ ಇನ್ನೂ ತನಿಖೆ ವರದಿನ ಸಲ್ಲಿಸಿದ್ದು ಇನ್ನೂ ಪರಿಶೀಲನೆ ಹಂತದಲ್ಲಿ ಅಂತ ಹೇಳಿದ್ದಾರೆ. ಇಲ್ಲಿ ಸರ್ಕಾರಿ ಜಾಗವನ್ನು ಏನು ಒಂದು ಗ್ರ್ಯಾಂಟನ್ನು ಮಾಡಿದರೆ, ಮಂಜೂರನ್ನು ಮಾಡಿದರೆ, ಅದು ಅನಧಿಕೃತವಾಗಿ ಮಾಡಿದರೆ ಅಂತ ನಾವೆಲ್ಲ ಕೂಡ ಹೇಳಿದ್ವಿ. ಅದು 1 ವರ್ಷ ಆಗಿದೆ. ಅಲ್ಲಿ ಏನು ಲೇಔಟ್ ನಿರ್ಮಾಣವನ್ನು ಕೂಡ ಅನಧಿಕೃತವಾಗಿ ಮಾಡಿದ್ದಾರೆ. ಆಗಲೇ ಕೆಲಸನೂ ಆಗಲೇ ಸಂಪೂರ್ಣ ಮಾಡಾಗಿದೆ. ಸರ್ಕಾರಕ್ಕೆ ಸುಮಾರು 500 ಕೋಟಿಗೂ ಹೆಚ್ಚು ಹಣ ಒಂದು ಬೊಕ್ಕಸಕ್ಕೆ ನಷ್ಟ ಆಗಿದೆ. ಈ ಥರದ್ದು ಹಾಸನ ನಗರದಲ್ಲಿ, ನಗರ ಭಾಗದಲ್ಲಿ ಸುತ್ತಮುತ್ತ ಸರ್ಕಾರಿ ಜಾಗವನ್ನು, ಸಾವಿರಾರು ಎಕರೆ ಜಾಗವನ್ನು ಈ ಥರ ಲೇಔಟ್ ಮಾಡಿದಂಥದ್ದು ಸರ್ಕಾರಕ್ಕೆ ಗಮನಕ್ಕೆ ತೆಗೆದುಬಯಸಿದ್ದೇವೆ. ಇದು 1 ವರ್ಷ ಏನಕ್ಕೆ ವಿಳಂಬ ಆಗಿದೆ, ಇನ್ನೂ ಉತ್ತರನ ಏನು ವರದಿಯನ್ನು ಕೊಟ್ಟಿಲ್ಲ ಅಂತ ಕೇಳಕ್ಕೆ ಬಯಸುತ್ತೇನೆ. ರೇವಣ್ಣ ಅವರು ಸೈನ್ ಹಾಕಿದ್ದಾರೆ. ಹಾಸನ ನಗರದಲ್ಲಿ ಮಹಾನಗರ ಪಾಲಿಕೆ ಅಂತ ಸುಮಾರು 4 ವರ್ಷದ ಹಿಂದೆ ಅಲ್ಲ ಹೇಳ್ತೀನಿ ಸರ್, ನಾನು ಅದು ವಿಷಯ ನಾವು ಬರ್ಕೊಟ್ಟಿರೋದೇ ಹೇಳ್ತಾ ಇದ್ದೀವಿ. ಮಹಾನಗರ ಪಾಲಿಕೆ ಆದಮೇಲೆ ಕಂದಾಯ ಅಧಿಕಾರಿಗಳು, RDPR, PDO ಮತ್ತು RDPR ಅಧಿಕಾರಿಗಳು, ರೆವಿನ್ಯೂ ಅಧಿಕಾರಿಗಳು, ನಗರಾಭಿವೃದ್ಧಿ ಅಧಿಕಾರಿಗಳು 3 ಜನ ಸೇರಿ ಈ ಲ್ಯಾಂಡ್ 78 ಎಕರೆ 40 ವರ್ಷ ಆದಮೇಲೆ 40 ವರ್ಷ ಆದಮೇಲೆ ಗ್ರ್ಯಾಂಟ್ ಮಾಡ್ತಾರೆ. ಅವತ್ತು ಏನಿದೆ ಅಂತ ಅಂದರೆ 78ರಲ್ಲಿ 1 ತಿಂಗಳೊಳಗೆ ಇವರು ಕಂಡೀಷನ್ ಹಾಕಿರೋ ಪ್ರಕಾರ 1 ತಿಂಗಳೊಳಗೆ ದುಡ್ಡನ್ನು ಕಟ್ಟಬೇಕು ಅಂಥೇಳಿ. ಇವು 10 ಕಿಲೋಮೀಟ್ರ್ ಒಳಗಡೆ ಇದೆ, ನಗರಸಭೆ ವ್ಯಾಪ್ತಿಯಲ್ಲಿದೆ. 5 ಕಿಲೋಮೀಟ್ರ್ ವ್ಯಾಪ್ತಿ ನಗರಸಭೆ. ಆ ಉದ್ದೇಶದಿಂದಲೇ 4 ವರ್ಷ ಮಹಾನಗರ ಪಾಲಿಕೆ ಚಾರ್ಜೇ ಕೊಡಲಿಲ್ಲ. RDPR PDOಗಳು ಕೊಡಲಿಲ್ಲ, ಮಹಾನಗರ ಪಾಲಿಕೆಯವರು ಚಾರ್ಜ್ ತಾಳಲಿಲ್ಲ, ರೆವಿನ್ಯೂ ಅಧಿಕಾರಿಗಳು ಚಾರ್ಜ್ ತಾಳಲಿಲ್ಲ. ಇದೇ ಥರ ಹಾಸನ ನಗರ ಸುತ್ತಮುತ್ತ ಸುಮಾರು 2,000 ಕೋಟಿ ಆಸ್ತಿ ಲ್ಯಾಂಡ್ ಮಾಫಿಯಾದವ್ರು ಮಾಡಿರೋದು. ಇದನ್ನು ದಯಮಾಡಿ 1.5 ವರ್ಷ ಆಯ್ತು. ಇಲ್ಲೇ ನಮ್ಮ ಕೃಷ್ಣ ಬೈರೇಗೌಡರ ಬಗ್ಗೆ ನಮಗೆ ಗೌರವ ಇದೆ. ಉಪಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಹಾಸನ ನಗರ ಸುತ್ತಮುತ್ತ ಇದೆಲ್ಲ ನಡೆದಿದೆ ಅಂತ ಮುಖ್ಯಮಂತ್ರಿಗಳು ಈ ಸದನದಲ್ಲಿ ಹೇಳಿದ್ದಾರೆ 1 ವರ್ಷದ ಹಿಂದೆ. ನಾನಲ್ಲ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನನಗೆ ಗಮನಕ್ಕೆ ಬಂದಿದೆ, ನಿಜ ಮಾಡಿ ಅಂತ. ಆದರೆ 3 ಎಕರೆ 4 ಎಕರೆಗೆಲ್ಲ SIT ಮಾಡ್ತೀರಿ. ಇದು 2,000 ಕೋಟಿ ಆಸ್ತಿ, ಒಂದು SIT ಮಾಡಿ. ಯಾತಕ್ಕೆ ಹೆದರ್ಬೇಕು ಕೃಷ್ಣ ಬೈರೇಗೌಡ್ರೆ? ನೀವು ಒಬ್ಬ ಪ್ರಾಮಾಣಿಕವಾದಂಥ ಮಂತ್ರಿಗಳು. ನಿಮ್ಮ ಕಾಲದಲ್ಲೂ ಇದಕ್ಕೆ ಆಗಲ್ಲ ಅಂದರೆ 1.5 ವರ್ಷ ತಗೋತಾರೆ ಅಂದರೆ 3 ಕಮಿಟಿ ಆಯಿತು. ಆ ಕಮಿಟಿಗೆ ಏನು ಮಾಡಿದ್ದಾರೆ ಗೊತ್ತಾ? ಯಾರು ಕಳ್ಳರಿದ್ದಾರೆ ಅವ್ರನ್ನೇ ಕಮಿಟಿ ಮೆಂಬರ್ ಮಾಡಿದ್ರಿ ಫಸ್ಟ್. ನೀವಲ್ಲ, ಅಲ್ಲಿ ಡಿವಿಷನ್ ಕಮಿಷನರು ಮಾಡಿದ್ದು. ಬೇಕಾದ್ರೆ ತೆಗೆದು ನೋಡಿ. ಅವರೇ ಇದನ್ನು 78 ಎಕರೆ 40 ವರ್ಷ ಆದಮೇಲೆ ಏನು ಕಂಡೀಷನ್ ಇದೆ ಅದೆಲ್ಲ ಬಿಟ್ಟು ಮಾಡಿದ್ದಾರೆ. ಮತ್ತು ಇದಲ್ಲದೆ ಸುತ್ತಮುತ್ತ ಎಲ್ಲ ಎರಳೆಕಾವಲು ಇನ್ಯಾವ್ಯಾವ ಇದು ಸ್ವರೂಪ ಅವ್ರು ಕೊಟ್ಟಿದ್ರು ಲಾಸ್ಟ್ ಟೈಮೇ. ದಯಮಾಡಿ ಮಾಡಿ.
ಬಡವ್ರಿಗಿದ್ರೆ ಕೊಡಿ, ನಾವೇನು ಬೇಡ ಅನ್ನಲ್ಲ. ಓಕೆ. ಆದರೆ ಲ್ಯಾಂಡ್ ಮಾಫಿಯಾದಲ್ಲಿ ಲೂಟಿ ಮಾಡ್ತಾವ್ರಲ್ಲ ಸ್ವಾಮಿ, ನಿಮ್ಮಂಥ ಒಬ್ಬ ಪ್ರಾಮಾಣಿಕವಾದಂಥ ಕಂದಾಯ ಇಲಾಖೆ ಮಂತ್ರಿ ಇದ್ರೂ 1.5 ವರ್ಷ ಆದರೂ ಇದಕ್ಕೆ ಕ್ರಮ ತಾಳಲ್ಲ. ಇದರಲ್ಲಿ ತಹಸೀಲ್ದಾರ್ ಹೇಳ್ತಾರೆ ನಾನೇನು ಮಾಡಲಿ, ಜಿಲ್ಲಾಧಿಕಾರಿಗಳು ಮಾಡಬೇಡಿ ಅಂತಾರೆ. ಅಂಥ ತಹಸೀಲ್ದಾರರು ನೇರವಾಗಿ ಬೇಕಾದ್ರೆ ನಿಮ್ಮ ಎದುರುಗಡೆ ಹೇಳ್ತೀನಿ, ನನಗೇನು ಕದ್ದು ಇಲ್ಲ, ಇದೇನೋ ರಿಪೋರ್ಟ್ ತಗೊಂಡೋಗಿ ಅವ್ರ ಮೇಲೆ ಕೊಡೋಕೆ ಹೋದ್ರೆ ಆಚ್ಕೋಮ್ಮ ಅಂತಾರೆ ಅಂತಲೇ ನೇರವಾಗಿ ನಾನು ಬೇಕಾದ್ರೆ ನನಗಿವೆಲ್ಲ ಹೇಳೋ ಅಭ್ಯಾಸ. ನನ್ನ ಜೀವನದಲ್ಲಿ ಹಾಸನ ನಗರ ಸುತ್ತಮುತ್ತ ನಾನು ಯಾವುದೇ ಒಂದು ಕುಂಟೆ ಜಮೀನಿಲ್ಲ, ಅಥವಾ ಕೈಗಾರಿಕೆಯಲ್ಲಿ ನಾನೊಂದು ಕುಂಟೆ ಜಮೀನು ತಗೊಳಕ್ಕೆ ಹೋಗಿಲ್ಲ. ನಮ್ಮ ಕುಟುಂಬದವರು ದಯಮಾಡಿ ಇದನ್ನು ಸರ್ಕಾರಕ್ಕೆ ಇವತ್ತು ಕಾನೂನು ಪ್ರಕಾರ ನಿಮ್ಮ ಕಾಲದಲ್ಲಿ ಆಗದವ್ರು ಇನ್ಯಾರ ಕಾಲದಲ್ಲೂ ಆಗಲ್ಲ. ದಯಮಾಡಿ ಕೃಷ್ಣ ಬೈರೇಗೌಡರಂಥ ಒಬ್ಬ ಪ್ರಾಮಾಣಿಕವಾದಂಥ ಮಂತ್ರಿ ಇದ್ದು ಇದಾಗದು ಹೋದರೆ ಈ ಅಧಿಕಾರಿಗಳು ಯಾರಿದ್ದಾರೆ ಮಾಡಿ. RDPR ಯಾರಿದ್ದಾರೆ, ಯಾಕೆ 4 ವರ್ಷ ನಗರಸಭೆ ಆದರೂ ಯಾಕೆ ಕೊಡಲಿಲ್ಲ, ಮಹಾನಗರ ಪಾಲಿಕೆ ಆದ್ರೂ. ಮತ್ತು ಮಹಾನಗರ ಪಾಲಿಕೆ